ನನ್ನ ಪಿರುತಿ ಮಾಡ್ತೀನಿ ಅಂತ ನಂಬಿಸಿ ತನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ರು ಯಜಮಾನ್ರೆ. ಆಮ್ಯಾಕೆ ನನ್ನ ಊರ್ ಬಿಟ್ಟು ಹೋಗು ಅಂತಾನೂ ಹೇಳಿದ್ರು. ಆದ್ರೆ ಅಷ್ಟರಲ್ಲಿ ಸುಬ್ಬು ಅಣ್ಣ ಶ್ರಾವಣಿ ತ್ಯಾವ್ರು ಬಂದಾಗ ಬಂದು ನನ್ನ ಜೀವನನ ಕಾಪಾಡ್ಬಿಟ್ರು. ಮದನ್ ಅವ್ರ ಜೊತೆ ನನ್ನ ಮದುವೆ ಮಾಡಿಸಿದ್ರು. ಅವರಿಬ್ರಿಗೆ ಎದ್ರಿ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಅವ್ರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ಕ್ಷಮಿಸ್ಬಿಡಿ. ಮದನ್! ಯಜಮಾನ್ರೆ! ಮದನ್! ಯಜಮಾನ್ರೆ! ಯಜಮಾನ್ರೆ! ಮದನ್! ಮದನ್! ಏನಾಯ್ತು ವೀರು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಿನ್ ಮಗ ಎಲ್ಲಕ್ಕ? ವೀರು ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ? ಈ ಸಾವಿತ್ರಿ ಏನಾದರೂ ಮ್ಯಾಡಿ ಬಗ್ಗೆ ಕೆಟ್ಟದಾಗಿ ಹೇಳಿದಾಳ? ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ನಿನ್ನ ಮಗನ ಕರಿ, ನಾನು ಮಾತಾಡಬೇಕು. ಏನಾಯ್ತಣ್ಣ? ಮತ್ತೇನಾದ್ರು ತಪ್ಪು ಮಾಡಿದ್ ನಾನು? ಆಯಿ ಬಾಲ ಯಾವತ್ತಿದ್ರು ಡೊಂಕು ಅನ್ನೋ ಗಾದೆ ಮಾತೇ ಇದೆ. ನೀನಂತೂ ಅವನ್ನ ತುಂಬ ಸಲ ಕ್ಷಮಿಸಿದ್ಯಾ. ಮತ್ತೇನಾದ್ರು ತಪ್ಪು ಮಾಡಿದರೆ ಹೇಳೋ, ಯಾವತ್ತೂ ಅವನ್ನ ಕ್ಷಮಿಸೋದೇ ಬೇಡ. ಇಲ್ಲ ಸುರೇಂದ್ರ, ಈ ಸಲ ಅವನು ಮಾಡಿರೋದು ಕ್ಷಮಿಸುವಂಥ ತಪ್ಪಲ್ಲ. ಒಂದು ಜೀವನದ ಜೊತೆ ಆಟಾಡಿ ಆ ಜೀವನನೇ ಹಾಳು ಮಾಡಾಕಿದ್ದಾನೆ. ವೀರು, ಸುತ್ತಿ ಬಳಸಿ ಮಾತಾಡಬೇಡ. ಮ್ಯಾಡಿ ಅಂತ ತಪ್ಪು ಏನು ಮಾಡ್ದ ಅಂತ ಹೇಳು. ಅಕ್ಕ, ನೀನು ಒಂದು ಹೆಣ್ಣು, ಅಂಥದ್ರಲ್ಲಿ ನಿನ್ನ ಮಗನ ಮೊದಲು ನಿನ್ನ ಮಗನ್ನ ಕರೆಸು, ಆಮೇಲೆ ನಿನಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಸಾವಿತ್ರಿ, ಬಾವ ಇಷ್ಟು ಕೇಳ್ತಿದಾರಲ್ಲ, ಮದನ್ ಎಲ್ಲಿ ಹೋಗಿದ್ದಾನೆ ಅಂತ ನಿನಗೂ ಗೊತ್ತಿಲ್ವಾ? ಅವಳಿಗೆ ಎಲ್ಲಮ್ಮ ಹೇಳಿರ್ತಾನೆ. ತಾಳಿ ಕಟ್ಟಿದ್ದಾನೆ ಅನ್ನೋದೊಂದು ಬಿಟ್ರೆ ಹೆಂಡತಿ ಥರ ಎಲ್ಲಿ ನೋಡ್ಕೋತಾನೆ. ವೀರು, ನಿನ್ನ ಮಾತಿನ ಅರ್ಥ ಏನು? ಹೇಳದ್ನಲ್ಲಕ್ಕ, ನಿನ್ನ ಮಗ ಮಾಡಿರೋದು ಕ್ಷಮಿಸುವಂತ ತಪ್ಪಲ್ಲ. ಅವನ ಮನೆಗೆ ಬರ್ತಿದ್ದ ಹಾಗೆ ನನ್ನ ಮುಂದೆ ತಂದು ನಿಲ್ಲಿಸು. ನಿನಗೆ ಎಲ್ಲ ಗೊತ್ತಾಗತ್ತೆ. ಏನಕ್ಕ ಇದೆಲ್ಲ? ನಿನ್ನ ಮಗನಿಗೆ ಬುದ್ಧಿ ಹೇಳೋದಕ್ಕಾಗಲ್ಲ ನಿನ್ನ ಕೈಲಿ. ಅವನು ಒಂದ ಮೇಲೆ ಒಂದು ತಪ್ಪು ಮಾಡ್ತಾನೆ ಇದ್ದಾನೆ. ಅಣ್ಣ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ ಅವನು ದೊಡ್ಡ ಅನಾಹುತನೇ ಮಾಡಿರ್ತಾನೆ. ನನಗೆ ಯಾವಾಗ ಬುದ್ಧಿ ಬರ್ತಾ ಏನು? ಬಾ. ವೀರು ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾನೆ ಅಂದಮೇಲೆ ಈ ಸಾವಿತ್ರಿ ಮ್ಯಾಡಿ ಬಗ್ಗೆ ಏನೋ ಹೇಳಿರ್ತಾಳೆ. ಮ್ಯಾಡಿ ಮಾಡಿರೋ ಎಡವಟ್ ಕೆಲಸಗಳು ಒಂದಾ ಎರಡ? ಇದರಲ್ಲಿ ಯಾವ ವಿಷಯಕ್ಕೆ ವೀರು ಕೋಪ ಮಾಡ್ಕೊಂಡಿದ್ದಾನೆ ಅಂತಾನೆ ಗೊತ್ತಿಲ್ವಲ್ಲ. ಛೇ, ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ತಲೆನೇ ಕೆಟ್ಟೋಗುತ್ತೆ. ಇರಲಿ, ಮೊದಲು ವೀರುನ ಹ್ಯಾಂಡಲ್ ಮಾಡಬೇಕು. ಸರ್ ನಮಸ್ಕಾರ. ನಿಮ್ಮ ಹೆಸರಿಗೆ ಒಂದು ಕೊರಿಯರ್ ಬಂದಿದೆ ಸರ್. ಸರಿ, ಫ್ರಮ್ ಅಡ್ರೆಸ್ ಇಲ್ವಲ್ಲ?
ವೀರು ಅವರೇ, ನಾನು ಜಾನಕಿ. ಇದು ನಿಮಗೋಸ್ಕರ ನಾನು ಕೊಡ್ತಿರೋ ಪುಟ್ಟ ಉಡುಗೊರೆ. ನಾಳೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ನೀವಿಡೋ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕಾಳಜಿಯ ಕಣ್ಣುಗಳಾಗಿ ಈ ವಾಚ್ ನಿಮ್ಮ ಹತ್ರನೇ ಇರುತ್ತೆ. ನಿಮ್ಮ ಆರೋಗ್ಯ, ನಿಮ್ಮ ಬದುಕು, ನಿಮ್ಮ ಸಂತೋಷ ಎಲ್ಲನೂ ಈ ಉಡುಗೊರೆ ಮೂಲಕ ನಿಮ್ಮ ಹತ್ರನೇ ಇದ್ಕೊಂಡು ಗಮನಿಸೋ ಪುಟ್ಟ ಬೈಕೆ ನಂದು. ಇಂತಿ ಜಾನಕಿ. ನಿಜ ಜಾನಕಿ ಅವರೇ, ಈ ವಾಚ್ ಕಟ್ಟಿದ ಮೇಲೆ ನೀವೇ ಬಂದು ನನ್ನ ಎದುರಿಗೆ ನಿಂತಾಗಿದೆ. ನಾನು ಇದನ್ನು ಯಾವಾಗಲೂ ಜಾಗಿಂಗ್ ಮಾಡುವಾಗ ಕಟ್ಕೊಂಡು ಓಡಾಡ್ತೀನಿ. ಈ ಹುಡುಗರೆ ಸದಾ ನನ್ನ ಜೊತೆ ಇರುತ್ತೆ. ಪುಟ್ಟ ಹುಡುಗರಿಗೆ ಕೈ ಹಿಡಿದು ನಡೆಸ್ತಾರಲ್ಲ, ಆ ಥರ ನೀವೇ ನನ್ನ ಕೈ ಹಿಡಿದು ನಡೆಸ್ತಾಗಿದೆ. ಹಲೋ ಜಾನಕಿ ಅವರೇ, ನಾನು ನಿಮ್ಮನ್ನೇ ನೆನಪು ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನೋಡಿ ನೀವೇ ಫೋನ್ ಮಾಡಿದ್ದೀರಾ. ನನ್ನನ್ನು ನೆನಪು ಮಾಡ್ಕೊಳ್ತಿದ್ರಾ? ನೀವು ವಾಕ್ ಮಾಡೋದಕ್ಕೆ ಬಂದಿರೋದಲ್ವಾ? ವಾಕ್ ಮಾಡೋದು ಬಿಟ್ಟು ನನ್ನ ನೆನಪು ಯಾಕೆ? ಅಲ್ಲ, ನೀವು ಕೊಟ್ಟಿದ್ದು ವಾಚ್ ಕಟ್ಕೊಂಡು ಬಂದಿದ್ದೆ, ಹಾಗಾಗಿ ನೀವು ನೆನಪಾದ್ರಿ. ಅಂದಾಗೆ ನಾನು 5,000 ಹೆಜ್ಜೆ ನಡೆದ್ಬಿಟ್ಟೆ ರೀ. ವೀರು ಅವರೇ, ನಾನು ನಿಮ್ಗೆ ಹೇಳಿದ್ದೀನಿ, ನೀವು ಇನ್ನು ಮುಂದೆ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಆಗೋದೇ ಇಲ್ಲ ಅಂತ. ನೀವು ನಡೆದಿರೋದು ಬರೀ 1,000 ಹೆಜ್ಜೆ ಅಷ್ಟೆ. ಅರೆ, ನನ್ನ ಜೊತೆಗೂ ನಡೆದಂಗೆ ಹೇಳ್ತಾ ಇದ್ದೀರಾ? ನನ್ನ ಬಗ್ಗೆ ಅಷ್ಟು ನಿಖರವಾಗಿ ಹೇಗೆ ಗೊತ್ತು ನಿಮಗೆ? ನಿಜ ವೀರು, ನಾನು ನಿಮ್ಮ ಜೊತೆನೇ ಜೀವನದಲ್ಲಿ ಹೆಜ್ಜೆ ಹಾಕ್ದೋಳು. ಹಾಗಿರುವಾಗ ನಿಮ್ಮ ಬಗ್ಗೆ ನನಗೆ ಗೊತ್ತಾಗದೇ ಇರತ್ತಾ? ನಿಮ್ಮನ್ನೇ ಕೇಳ್ತಾ ಇರೋದು. ಅಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ, ಹೇಗೆ ಗೊತ್ತು ನಿಮಗೆ? ಬರೀ ನೀವು ಎಷ್ಟು ಹೆಜ್ಜೆ ಹಾಕ್ತೀರಾ ಅನ್ನೋದು ಮಾತ್ರ ಅಲ್ಲ, ನಿಮ್ಮ ಉಸಿರು, ನಿಮ್ಮ ಎದೆ ಬಡ್ತದ ಲೆಕ್ಕ ನನಗೆಲ್ಲ ಸಿಗತ್ತೆ. ನಿಜವಾಗ್ಲೂ ನಾನು ಎದೆ ಬಡಿತಾ ನಿಮಗೆ ಕೇಳಿಸ್ತಾ ಇದೆಯಾ ಜಾನಕಿ ಅವರೇ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾನು ನಿಮಗೆ ವಾಚ್ ಕೊಟ್ಟಿದ್ದೀನಲ್ಲ, ಅದು ಫಿಟ್ನೆಸ್ ಬ್ಯಾಂಡ್. ಅದನ್ನು ನಾನು ನನ್ನ ಮೊಬೈಲ್ ಆ್ಯಪ್ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ನೀವು ಎಷ್ಟು ಹೆಜ್ಜೆ ನಡೀತೀರಾ, ನಿಮ್ಮ BP ಏನಿರುತ್ತೆ, ನಿಮ್ಮ ಎದೆ ಬಡ್ತ ಎಷ್ಟಿರುತ್ತೆ, ಸ್ಯಾಚುರೇಷನ್ ಲೆವೆಲ್ಸ್ ಏನು, ಪಲ್ಸ್ ರೇಟ್ ಏನು, ಪ್ರತಿಯೊಂದು ಗೊತ್ತಾಗತ್ತೆ. ಅಂದರೆ ಅಲ್ಲಿದ್ಕೊಂಡು ನನ್ನ ನೋಡ್ಕೋತಾ ಇದ್ದೀರಾ ಅಂತ ಆಯಿತು. ಅದು ನನ್ನ ಕರ್ತವ್ಯ. ಚಚಾ, ಇದು ನಿಮ್ಮ ಕರ್ತವ್ಯ ಹೇಗಾಗುತ್ತೆ? ನನ್ನ ಆರೋಗ್ಯ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ಲೂ ಅಲ್ಲ. ಹಾಗೂ ನೋಡ್ಕೋತಾ ಇದ್ದೀರಾ ಅಂದರೆ ಅದು ಕರ್ತವ್ಯ ಅಲ್ಲ, ಕಾಳಜಿ. ಹಾಗೆ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ನನಗೆ ನಿಮ್ಮ ಆರೋಗ್ಯ ತುಂಬ ಮುಖ್ಯ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ.